ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ, ವಿಡಿಯೋಸ್ ಗಳನ್ನು ಕೂಡ ನೋಡ್ತಿದ್ದಾರೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ನಿಮ್ಮ ಒಂದು ಕುಟುಂಬಗಳಿಗಾಗಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಅಥವಾ ನಿಮ್ಮ ಒಂದು ಸಂಬಂಧಿಕರಿಗೆ ಈ ವಿಡಿಯೋಸ್ ಗಳನ್ನು ಶೇರ್ ಮಾಡಿ. ಹಾಗೆ ಒಳ್ಳೆಯ ಮೌಲ್ಯಗಳನ್ನು ದಿನನಿತ್ಯ ನಾವು ಕೂಡ ಒಂದು ಭಗವದ್ಗೀತೆಯ ಒಂದು ಒಳ್ಳೆಯ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಥವಾ ನಮ್ಮ ಮನಸ್ಥಿತಿಯನ್ನು ಒಂದು ಚೇಂಜ್ ಮಾಡುವ ಅಂತ ಹೇಳ್ತಾ, ಶ್ಲೋಕ 11 ನಾನಿದ್ದೇನೆ. ಶ್ಲೋಕ 11 ಏನ್ ಹೇಳ್ತದೆ ಅಂದ್ರೆ, ಶ್ರೀಕೃಷ್ಣರು ಅರ್ಜುನರಿಗೆ ಒಂದು ಅಜ್ಞಾನದಿಂದ ಹೊರಗೆ ತರುವಂತಹ ಅಥವಾ ಒಂದು ದಂಡಿಸುವಂತಹ ಮಾತು ಒಂದು ಶ್ಲೋಕ ಇದಾಗಿದೆ. ಅರ್ಜುನರು ಹೇಳಿದ್ದ ಎಲ್ಲ ಮಾತುಗಳನ್ನು ಕೂಡ ಶ್ರೀಕೃಷ್ಣರು ಒಂದು ಸೈಲೆಂಟ್ ಆಗಿ ಕುತ್ಕೊಂಡು ಎಲ್ಲ ಕೂಡ ಒಂದು ಕೇಳ್ತಾರೆ. ಅರ್ಜುನ ಒಂದು ಶಿಷ್ಯನಾದಂತ ಅರ್ಜುನನ ಮಾತುಗಳು ಪ್ರತಿಯೊಂದು ಕೂಡ ಎದುರುತ್ತರ ಮಾತನಾಡದೆ ಪ್ರತಿಯೊಂದು ಕೂಡ ತುಂಬಾ ಶಾಂತ ರೀತಿಯಾಗಿ ಅವನ ಮನಸ್ಸಿನ ಎಲ್ಲಾ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆದ್ರೆ ಈ ಶ್ಲೋಕದಲ್ಲಿ ಪ್ರಥಮ ಬಾರಿಗೆ ಅವರು ಒಂದು ದಂಡಿಸ್ತಾರೆ ಅರ್ಜುನನಿಗೆ. ನೀನೊಂದು ಮೂರ್ಖನ ತರ ಮಾತಾಡ್ತಿದ್ಯಾ, ಅದನ್ನು ಬಿಟ್ಟು ನಿನಗೆ ಜ್ಞಾನೋದಯನೇ ಆಗ್ತಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ನಾವು ನಮ್ಮ ಒಂದು ಗುರುಗಳಾಗಿರ್ಬೋದು, ನಮಗೆ ಹೇಳುವಷ್ಟು ಹೇಳ್ತಾರೆ. ಅವರು ಕೋಪ ಬಂದಾಗ ಒಂದು ನಮ್ಮನ್ನ ದಂಡಿಸ್ತಾರೆ. ಅದನ್ನು ಕೂಡ ಶ್ರೀಕೃಷ್ಣರು ಇಲ್ಲಿ ಮಾಡುತ್ತಾರೆ. ಯಾಕಂದ್ರೆ ಅರ್ಜುನನಿಗೆ ಎಷ್ಟೇ ಬಾರಿ ಹೇಳಿದ್ರು ಕೂಡ ಅವನಿಗೆ ಜ್ಞಾನೋದಯ ಆಗ್ತಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಜುನರು ಮಾಡ್ತಿಲ್ಲ. ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ನೀನು ಅಜ್ಞಾನದಿಂದ ಹೊರಗೆ ಬಾ, ಅಥವಾ ಮುಂದೆ ಏನಾಗ್ತದೆ ಅನ್ನೋದನ್ನ ಚಿಂತೆ ಬಿಡು, ಇವತ್ತಿನ ಕ್ಷಣಕ್ಕಾಗಿ ನೀನು ಬದುಕು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ನಮ್ಮ ಜೀವನದಲ್ಲಿಯೂ ಅಷ್ಟೇ, ನಾವು ಈ ಕ್ಷಣವನ್ನಾಗಿರ್ಬೋದು, ಈ ದಿನವನ್ನಾಗಿರ್ಬೋದು, ಈ ಸಮಯವನ್ನು ನಾವು ಗೌರವಿಸದಿಲ್ಲ ಹೊರತಾಗಿ ಮುಂದೆ ಒಂದು 10 ವರ್ಷಗಳ ನಂತರ ಏನಾಗ್ತದೆ ಅಥವಾ 1 ವರ್ಷಗಳ ನಂತರ ಏನಾಗ್ತದೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತೇವೆ. ಆಗ ನಮ್ಮ ಸಮಯ ಕೂಡ ವ್ಯರ್ಥ ಆಗ್ತದೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ನಡಿಬೇಕಾದಂತಹ ಚಟುವಟಿಕೆ ಕೂಡ ನಿತ್ತು ಹೋಗ್ತದೆ ಅನ್ನೋದನ್ನು ಶ್ರೀಕೃಷ್ಣರು ಒಂದು ಸಮಯದ ಒಂದು ಪ್ರಭಾವವನ್ನು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಅರ್ಜುನನಿಗೆ ಹೇಳ್ತಿದ್ದಾರೆ, ಮುಂದೆ ಏನಾಗ್ಬೇಕು ಅನ್ನೋದನ್ನು ನೀನು ಆಲೋಚಿಸಬೇಡ, ಏನಾಗ್ಬೇಕು ಅಂತ ಹೇಳಿ ಹಣೆಬರದಲ್ಲಿ ಬರ್ದಿರ್ತಾನೆ ಆಲ್ರೆಡಿ. ನೀನು ಅದರ ಬಗ್ಗೆ ಯೋಚನೆ ಬಿಡು, ನಿನ್ನ ಕಾರ್ಯವನ್ನು ನೀನು ಮುಂದುವರಿಸೋ ಹೊರತಾಗಿ ನೀನು ಒಂದು ಮೂರ್ಖನ ತರ ಮಾತಾಡಬೇಡ ಅಂತ ಹೇಳಿ ಶ್ರೀಕೃಷ್ಣರು ಒಂದು ದಂಡಿಸ್ತಾರೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವೊಂದು ಒಳ್ಳೆಯ ರೀತಿ ಒಂದು ಒಳ್ಳೆಯ ಸಮಯದಲ್ಲಿ ನಾವು ನಿರ್ಧಾರ ಮಾಡೋದಿದ್ರೆ ಮುಂದೆ ತುಂಬಾ ಒಂದು ಅಪಾಯದಲ್ಲಿ ಇರ್ತೇವೆ. ಅಷ್ಟೇ ಅಲ್ಲದೆ ತುಂಬಾ ಕಷ್ಟಗಳನ್ನು ಕೂಡ ನಾವು ಎದುರಿಸಬೇಕಾಗಿರ್ತದೆ. ಒಂದು ಉದಾಹರಣೆಯಾಗಿ ತಗೊಳ್ಬೇಕು ಅಂದ್ರೆ, ಒಂದು ಪ್ರೀತಿ ವಿಷಯದಲ್ಲಾಗಿರ್ಬೋದು ಅಥವಾ ಒಂದು ತಂದೆ ತಾಯಿಗಳ ವಿಷಯದಲ್ಲಾಗಿರ್ಬೋದು. ತಂದೆ ತಾಯಿಗಳು ನಮಗೆ ಹೇಳ್ತಾರೆ, ನೀನು ಮುಂದೆ PUC ಆದ್ಮೇಲೆ ಇದನ್ನೇ ಮಾಡು ಅಂತ ಹೇಳ್ತಾರೆ. ಆದ್ರೆ ನಮಗೆ 10th ಅಲ್ಲಿ ನಾವು ಯಾವ ರೀತಿ ಓದ್ಬೇಕು ಅನ್ನೋದನ್ನ ಬಿಟ್ಟು PUC ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಒಂದು ಮೂರ್ಖತನ ಆಗಿರ್ತದೆ. ಅಥವಾ ಒಂದು ಪರೀಕ್ಷೆಯಲ್ಲಿ ನೀನು ಒಳ್ಳೆ ರೀತಿಯಾಗಿ ಓದು, ಅಥವಾ ನೀನು ಹೆಲ್ತ್ ಇಶ್ಯೂದಲ್ಲಿ ಕರೆಕ್ಟ್ ಆಗಿರೋ, ನೀನು ಕರೆಕ್ಟ್ ಟೈಮಿಗೆ ಊಟ ಮಾಡು, ನಿದ್ದೆ ಮಾಡು ಅನ್ನೋದು ಬಿಟ್ಟು ನೀನು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಇಷ್ಟೇ ಮಾರ್ಕ್ಸ್ ಬಾ ಅಥವಾ ಇದಕ್ಕಿಂತ ಒಂದು ಹೆಚ್ಚಿನ ಮಾರ್ಕ್ಸ್ ತಗೋ ಅಂತ ಹೇಳೋದೊಂದು ಮೂರ್ಖತನ ಆಗಿರ್ತದೆ. ಹೊರತಾಗಿ ನಮ್ಮ ದಿನನಿತ್ಯ ಜೀವನಕ್ಕೆ ಪ್ರಥಮವಾಗಿ ಯಾವುದಕ್ಕೆ ನಾವು ಆದ್ಯತೆ ಕೊಡಬೇಕು ಅದಕ್ಕೆ ಕೊಡ್ಬೇಕು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಪ್ರೀತಿ ವಿಷಯದಲ್ಲಿ ಕೂಡ ಆಗಿರ್ಬೋದು, ನಾವು ಒಂದು ಪ್ರೀತಿ ಮಾಡುವ ಒಂದು ಜಾತಿಗಳಾಗಿರ್ಬೋದು ಅಥವಾ ಒಂದು ಧರ್ಮವನ್ನು ಲೆಕ್ಕಿಸದೆ ಪ್ರೀತಿಯಲ್ಲಿ ಬೀಳ್ತೇವೆ. ಮುಂದೆ ಅದು ಜಾತಿಗಳಾಗಿರ್ಬೋದು ಅಥವಾ ಒಂದು ಮನೆಯಲ್ಲಿ ಒಪ್ಪಲ್ಲ ಅಂತ ಹೇಳಿ ಬಿಡುವುದು, ಅದು ಕೂಡ ಒಂದು ಮೂರ್ಖತನ ಅಂತ ಹೇಳ್ತಾರೆ ಶ್ರೀಕೃಷ್ಣ. ದಿನನಿತ್ಯ ಜೀವನದಲ್ಲಿ ಕೂಡ ನಾವು ಅಷ್ಟೇ ತಪ್ಪುಗಳನ್ನು ಮಾಡ್ತಾನೆ ಇರ್ತೇವೆ, ಆದ್ರೆ ನಮಗೆ ಅದು ಅರಿವೇ ಆಗುದಿಲ್ಲ. ನಮ್ಮಲ್ಲಿ ಏನಿರ್ತದೆ ಅಂದ್ರೆ ಅಹಂ ಅನ್ನೋದಿರ್ತದೆ, ನಾನೇ ಶ್ರೇಷ್ಠ, ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ, ಅಷ್ಟೇ ಅಲ್ಲದೆ ನಾನೇ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೇನೆ, ನನಗಿಂತ ತಿಳಿದವರು ಯಾರು ಇಲ್ಲ ಅಂತ ಹೇಳಿ ಅಹಮಲ್ಲಿ ಇರ್ತೇವೆ. ಆದ್ರೆ ನಾವು ಶ್ರೀಕೃಷ್ಣನ ಮುಂದೆ ನಮಗೇನೋ ಗೊತ್ತಿಲ್ಲ, ನಮ್ಮ ಎಲ್ಲಾ ಇಂದ್ರಿಯಗಳಿಗೆ ಒಡೆಯನವನೇ, ನಮ್ಮಲ್ಲಿ ಏನು ಪ್ರಕ್ರಿಯೆ ಆಗ್ತದೆ ಅದಕ್ಕೆ ಕೂಡ ಸಾಕ್ಷಿ ಶ್ರೀಕೃಷ್ಣರು. ಹಾಗಾಗಿ ಅವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಒಂದು ಅಲ್ಲಾಡುವುದಿಲ್ಲ ಅಂತೆ. ಹಾಗೆ ನಮ್ಮ ಜೀವನದಲ್ಲಿಯೂ ಅಷ್ಟೇ, ಅವರ ಅನುಮತಿ ಇಲ್ಲದೆ ಯಾವುದೇ ರೀತಿ ಆಗುವುದಿಲ್ಲ. ಆದರೆ ಪರಿಶ್ರಮ ಅನ್ನೋದು ಅಥವಾ ಒಂದು ನಮ್ಮ ಕಾರ್ಯ ಅನ್ನೋದು ನಿರಂತರವಾಗಿರ್ಬೇಕು. ಅಷ್ಟೇ ಅಲ್ಲ, ಇದು ನಂಬಿಕೆಗಳನ್ನು ಆಗ ಕೂಡ ದೇವರು ಕೂಡ ಬದಲಾಯಿಸ್ತಾನೆ. ಹಣೆ ಬರದಲ್ಲಿ ಅದು ಬರೆದ್ರೆ ಕೂಡ ನೀನು ಪ್ರಾರ್ಥಿಸಿದ್ಮೇಲೆ ಸಿದ್ಧಿ ಆಗ್ತದೆ ಅನ್ನೋದಿದ್ರೆ ನೀನು ಪ್ರಾರ್ಥನೆ ಮಾಡ್ಲೇಬೇಕು ಅನ್ನೋದನ್ನ ಶ್ರೀಕೃಷ್ಣರು ಹೇಳ್ತಾರೆ. ಹಾಗಾಗಿ ನಾವು ದೇವರಲ್ಲಿ ಎಷ್ಟೊಂದು ನಂಬಿಕೆ ಇಡ್ಬೇಕಂದ್ರೆ, ಒಂದು ಕ್ಷಣಕ್ಕೆ ದೇವರಿಗೆ ಕೂಡ ಒಂದು ಬೇಜಾರಾಗ್ಬೇಕು, ನಾನು ಅವರಿಗೆ ಅನ್ಯಾಯ ಮಾಡ್ತಿದ್ದೇನೆ ಅಥವಾ ನನ್ನನ್ನು ಇಷ್ಟು ನಂಬಿದ್ದಾರೆ, ನಾನು ಅವರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ಒಂದು ದೇವರ ಮನಸ್ಸಿಗೆ ಬರುವಂತಹ ಭಕ್ತಿ ನಮ್ಮದಾಗ್ಬೇಕು ಅನ್ನೋದನ್ನು ಈ ಶ್ಲೋಕ ಹೇಳಿಕೊಡ್ತದೆ. ಒಂದು ಮೂರ್ಖತನವನ್ನು ಬಿಟ್ಟು ಒಂದು ಮೊದಲಿಗೆ ನಾವು ಯಾವ ಕಾರ್ಯವನ್ನು ಕೈಗೊಳ್ಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು. ಕೃಷ್ಣರು ಹೇಳ್ತಾರೆ, ವಿದ್ವಾಂಸ ತರ ನೀನು ಮಾತಾಡ್ತಿದೀಯ ಹೊರತು ನಿನ್ನದು ಯಾವುದೇ ರೀತಿಯ ಕಾರ್ಯ ಚಟುವಟಿಕೆಗಳಿಲ್ಲ, ಅದನ್ನೆಲ್ಲ ಬದಿಗಿಟ್ಟು ನೀನು ಈ ಯುದ್ಧವನ್ನು ಮಾಡ್ಬೇಕು ಅಂತ ಹೇಳಿ ಶ್ರೀಕೃಷ್ಣರು ಅರ್ಜುನರಿಗೆ ಒಂದು ಗುರುಗಳಾಗಿ ಒಂದು ಉಪದೇಶವನ್ನು ನೀಡುತ್ತಾರೆ. ಪ್ರಥಮವಾಗಿ ಸಮಯಕ್ಕೆ ಕೂಡ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾರ್ಯವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ಶ್ರೀಕೃಷ್ಣರು ಹೇಳಿದ್ದಾರೆ. ಹಾಗಾಗಿ ಸಮಯಕ್ಕೆ ಕೂಡ ಅಷ್ಟೇ ಅಲ್ಲದೆ ನಮಗೆ
ಇಂಪಾರ್ಟೆನ್ಸ್ ಕೊಡೋರಿಗೆ ಕೂಡ ನಾವು ಕೂಡ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ನೋಡ್ಬೋದು. ನಮಗಾಗಿ ಕಾಯುತ್ತಿರುವ ಜೀವಗಳಿಗೆ ನಾವ್ ಯಾವತ್ತೂ ಒಂದು ಸಮಯ ಆಗಿರ್ಬೋದು ಅಥವಾ ಒಂದು ಪ್ರೀತಿ ಕಾಳಜಿ ಕೊಡ್ತೇವೆ, ಅವಾಗ ಮಾತ್ರ ಒಂದು ಬದುಕಿಗೆ ಅರ್ಥ ಅನ್ನೋದು ಬರ್ತದೆ. ನಾವು ಯಾರನ್ನು ಇಷ್ಟಪಡ್ತೇವೆ ಅವ್ರು ನಮಗೆ ಒಂದು ನಿರ್ಲಕ್ಷಿಸ್ತಾರೆ. ಅಷ್ಟೇ ಅಲ್ಲದೆ ನಾವು ಇಷ್ಟನೇ ಪಡೆದ ವ್ಯಕ್ತಿಗಳಿಗೆ ಒಂದು ಜೀವನ ಇಟ್ಟು ಕಾಯ್ತಾ ಇರ್ತಾರೆ. ಅಂತಹ ಜೀವಗಳಿಗೆ ನಾವು ಒಂದು ಸಮಯ ಆಗಿರ್ಬೋದು ಅಥವಾ ನಮ್ಮ ಒಂದು ಒಳ್ಳೆಯ ಜೀವನ ಅವ್ರ ಜೊತೆ ಕಳಿಬೇಕನ್ನೋದನ್ನು ಕೂಡ ಈ ಶ್ಲೋಕ ಹೇಳಿಕೊಡ್ತದೆ. ಸಮಯವನ್ನು ವ್ಯರ್ಥ ಮಾಡೋದ್ರ ಮುಖಾಂತರ ಸಮಯ ಅದು ಮತ್ತೆ ಬರುವುದಿಲ್ಲ, ಹೊರತಾಗಿ ನಾವು ಮತ್ತೆ ಪಡಿಬೇಕು ಅಂದ್ರೆ ಕೂಡ ನಮ್ಮಿಂದ ಆಗುದಿಲ್ಲ. ಹಾಗಾಗಿ ಸಮಯ ಅನ್ನೋದು ಕೂಡ ನಾವು ಸದುಪಯೋಗ ಮಾಡಿಸ್ಕೋಬೇಕು ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ಶ್ಲೋಕ ಇಷ್ಟ ಆಗಿದ್ರೆ ಅಥವಾ ಇದ್ರಲ್ಲಿ ಏನಾದ್ರೂ ತಪ್ಪು ಪೋಳಿದ್ರೆ ದಯವಿಟ್ಟು ಕ್ಷಮಿಸಿ, ಹಾಗೆ ಲೈಕ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನು ಕೊಟ್ಟು ಈ ಶ್ಲೋಕಗಳನ್ನು ನೋಡ್ತಿದ್ರೆ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.